ಕಮಲ್ ಹಾಸನ್ಗೆ ಬಿಗ್ ಶಾಕ್. ಯಾಕಂತ ಹೇಳಿದ್ರೆ ಕನ್ನಡದ ವಿಚಾರಕ್ಕೆ ಕನ್ನಡಿಗರನ್ನು ಕೆಣಕಿದಂತ ಕಮಲ್ ಹಾಸನ್ಗೆ ಬಿಗ್ ಶಾಕ್ ಎದುರಾಗಿದೆ. ಅವರ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗೋದಿಲ್ಲ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಯಾಕೆಂದ್ರೆ RCB ಫೈನಲ್ ಪಂದ್ಯ ಇವತ್ತು ನಡೆಯುತ್ತೆ. ಸೊ ಈ ಕಾರಣದಿಂದಾಗಿ ಈ ಸಲ ಕಪ್ ನಮ್ದೇ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಖುಷಿಯಲ್ಲಿದ್ದಾರೆ, ಜೋಶ್ನಲ್ಲಿದ್ದಾರೆ. ಕರ್ನಾಟಕದ ಜೋಶ್ ಮೂಲೆ ಮೂಲೆಯಿಂದಲೂ ಹೆಂಗೆಲ್ಲ ವ್ಯಕ್ತವಾಗ್ತಾ ಇದೆ ಅದನ್ನು ಕೂಡ ನೋಡೋಣ. ಅದರ ಜೊತೆಗೆ ಕಾಂಗ್ರೆಸ್ ಕರಾವಳಿಯಲ್ಲಿ ಶಾಂತಿ ಜಪ ಮಾಡ್ತಾ ಇದೆ. ಮತ್ತೊಂದು ಕಡೆ ಗಡಿಪಾರಿನ ಗುದ್ದಾಟ ನಡೀತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವರನ್ನು ಕೂಡ ವೆಲ್ಕಮ್ ಮಾಡಿಕೊಳ್ತಾ ಮೊದಲ ಸುದ್ದಿಯನ್ನು ನೋಡೋಣ. ಕನ್ನಡಿಗರನ್ನು ಕೆಣಕಿದಂಥ ಕಮಲ್ ಹಾಸನ್ಗೆ ಶಾಕ್ ಎದುರಾಗಿದೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಥಗ್ ಲೈಫ್ ಬಿಡುಗಡೆ ಭಾಗ್ಯ ಇಲ್ಲ. ಕನ್ನಡಿಗರ ಹೋರಾಟಕ್ಕೆ ಬಹಳ ದೊಡ್ಡ ಜಯ ಸಿಕ್ಕಿದೆ. ಕರ್ನಾಟಕವನ್ನ ಕೆಣಕಿದ್ರೆ, ಕನ್ನಡದ ಸ್ವಾಭಿಮಾನವನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯನ್ನ ಥಗ್ ಲೈಫ್ ಎದುರಿಸ್ತಾ ಇದೆ. ಹೈಕೋರ್ಟ್ನಲ್ಲಿ ಕನ್ನಡಿಗರಿಗೆ ಸಿಕ್ಕ ಮೊದಲ ಜಯ ಇದು. ಸಮಸ್ಯೆ ಇತ್ಯರ್ಥ ಆಗೋವರೆಗೂ ಕೂಡ ಸಿನಿಮಾ ಕರ್ನಾಟಕದಲ್ಲಿ ಪ್ರದರ್ಶನ ಆಗೋದಿಲ್ಲ. ವಿಚಾರಣೆಯನ್ನ ಇದೇ ತಿಂಗಳ 10ನೇ ತಾರೀಕು ಮುಂದೂಡಿದೆ ಹೈಕೋರ್ಟ್. ಈಗಲಾದರೂ ತಮ್ಮ ವಿವೇಚನೆಯನ್ನು ಬದಲಾಯಿಸಿ. ಕಮಲ್ ಹಾಸನ್ಗೆ ಹೈಕೋರ್ಟ್ ಕಿವಿ ಮಾತನ್ನ ಹೇಳಿದೆ. ಜೂನ್ 10ರೊಳಗೆ ಸಮಸ್ಯೆ ಇತ್ಯರ್ಥಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕರ್ನಾಟಕದಲ್ಲಿಯೂ ಕೂಡ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕರ್ನಾಟಕದ ಜನರಿಗೂ ಕೂಡ ಅನೇಕ ಸಿನಿಮಾಗಳ ಮೂಲಕ ಚಿರಪರಿಚಿತರಾಗಿದ್ದಾರೆ. ಆದರೆ ಕನ್ನಡದ ಬಗ್ಗೆ ಕೊಟ್ಟಿರುವಂಥ ಒಂದು ಹೇಳಿಕೆ ಅವರ ಇಡೀ ಜೀವಮಾನದಲ್ಲಿ ಗಳಿಸಿದ್ದಂಥ ಪ್ರೀತಿಯನ್ನು ಕಳೆದುಕೊಳ್ಳುವ ರೀತಿಗೆ ತಂದು ನಿಲ್ಲಿಸ್ತು. ಇದೀಗ ನಾನು ಕ್ಷಮೆ ಕೇಳಿಬಿಡ್ತೇನೆ ಕನ್ನಡಿಗರಿಗೆ ನೋವಾದರೆ ಅನ್ನುವ ಒಂದು ಚಿಕ್ಕ ಮಾತನ್ನು ಅವರು ಹೇಳಿದ್ರು ಕೂಡ ಎಲ್ಲ ವಿವಾದಗಳಿಗೆ ತೆರೆ ಎಳೆಯಬಹುದಾಗಿತ್ತು. ಆದರೆ ತೆರೆ ಎಳೆಯದ ಕಾರಣಕ್ಕಾಗಿ ಕಮಲ್ ಹಾಸನ್ ಸಿನಿಮಾ ನಮ್ಮ ರಾಜ್ಯದಲ್ಲಿ ಪ್ರದರ್ಶನ ಆಗೋದಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ ಕಮಲ್ ಹಾಸನ್ ಹೇಳಿಕೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಮಾತ್ರವಲ್ಲ, ಅವರ ಥಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಕೂಡದು ಅಂತ ಹೇಳಿ ಬಹಳ ದೊಡ್ಡ ಹೋರಾಟ, ಆಕ್ರೋಶ ಇದೆ. ಇದರ ಮಧ್ಯೆ ಕೋರ್ಟ್ಗೆ ಹೋಗಿ ನಾನೇನೋ ಜಯವನ್ನು ತಂದು ಬಿಡ್ತೀನಿ, ಕೋರ್ಟ್ಗೆ ಹೋಗಿ ನಾನು ಗೆಲುವನ್ನು ಸಾಧಿಸಿಬಿಡ್ತೀನಿ ಅಂತ ಅಂದುಕೊಂಡಿದ್ರು. ಇದೀಗ ಕನ್ನಡಿಗರಿಗೆ ಗೆಲುವಾಗಿದೆ, ಥಗ್ ಲೈಫ್ಗೆ ಹಿನ್ನಡೆಯಾಗಿದೆ. ಈಗ ಇನ್ನಾದರೂ ಕೂಡ ಕಮಲ್ ಹಾಸನ್ ಕೆಟ್ಟ ಮೇಲಾದರೂ ಬುದ್ಧಿ ಕಲಿತಾರಾ ಅನ್ನೋದು ಪ್ರಶ್ನೆ ಎಲ್ಲರ ಮುಂದೆ ಕಾಣ್ತಾ ಇರುವಂಥದ್ದು. ದಶರಥ್, ಈಗಾಗಲೇ ಏನು ಕನ್ನಡದ ಬಗ್ಗೆ ಅವರಿಗೆ ನೀಡಿದಂಥ ಹೇಳಿಕೆಗೆ ಕರ್ನಾಟಕದಾದ್ಯಂತ ಸಾಕಷ್ಟು ಬಾರಿ ವಿರೋಧ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಥಗ್ ಲೈಫ್ ಸಿನಿಮಾದ ಆಡಿಯೋ ರಿಲೀಸ್ ವೇಳೆ ಈ ಒಂದು ಘಟನೆ ನಡೆದಿತ್ತು. ಹೀಗಾಗಿ ಥಗ್ ಲೈಫ್ ಸಿನಿಮಾದ ರಿಲೀಸ್ ಕೂಡ 5ನೇ ತಾರೀಕಿತ್ತು. ಸೊ ಯಾವಾಗ ಇವರು ಕನ್ನಡದ ಪರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು, ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಕನ್ನಡಿಗರು ಇದನ್ನು ವಿರೋಧವನ್ನು ಮಾಡಿದರು. ಕನ್ನಡಿಗರ ಭಾವನೆಯನ್ನು ಕೆರಳಿಸುವಂಥ ಕೆಲಸವನ್ನು ಏನು ಕಮಲ್ ಹಾಸನ್ ಮಾಡಿರುವಂಥದ್ದು, ತತ್ಕ್ಷಣವಾಗಿ ಬಹಿರಂಗವಾಗಿ ಅವರು ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಕೂಡ ಒಂದು ಅವರನ್ನು ಒತ್ತಾಯವನ್ನು ಮಾಡಲಾಯಿತು. ಆದರೆ ಇದು ಅಷ್ಟೆಲ್ಲ ಆದರೂ ಕೂಡ ಇದರಲ್ಲಿ ಕಮಲ್ ಹಾಸನ್ ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ನಾನು ಮಾಡಿಲ್ಲ, ನಾನು ಕನ್ನಡದ ಬಗ್ಗೆ ಯಾವುದೇ ಅಸಂಬದ್ಧವಾದ ಪದವನ್ನು ಬಳಸಲಿಲ್ಲ ಅಂಥೇಳಿ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರು. ಅವರ ರಾಜ್ ಕಮಲ್ ಏನು ಸಿನಿಮಾ ಮಾಡುವಂಥ ಏನು ಕಂಪ್ನಿ ಇದೆ, ಆ ಕಂಪ್ನಿಯ ಮುಖಾಂತರ ಹೈಕೋರ್ಟ್ಗೆ ಅರ್ಜಿಯನ್ನೇ ಹಾಕಿ 5ನೇ ತಾರೀಕು ಸಿನಿಮಾ ರಿಲೀಸನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಭದ್ರತೆಯನ್ನು ಪೊಲೀಸರ ಮುಖಾಂತರ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡ್ರು. ಆದರೆ ನ್ಯಾಯಾಲಯ ಅರ್ಜಿಯನ್ನು ಅಡ್ಮಿಟ್ ಮಾಡಿಕೊಂಡು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದಂಥವ್ರು ಯಾರು, ಈ ಸಮಸ್ಯೆಯನ್ನು ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ಬೇಕು, ಅದಕ್ಕೆ ನೀವೇನು ಮಾಡಬೇಕು ಅನ್ನೋದನ್ನ ಪರೋಕ್ಷವಾಗಿ ತುಂಬ ನೀಟಾಗಿ ಕಮಲ್ ಹಾಸನ್ ಪರ ವಕೀಲರು ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು. ಕಮಲ್ ಹಾಸನ್ ವಕೀಲರೇನಿದ್ರೆ ಅವರ ಮುಖಾಂತರ ಕಮಲ್ ಹಾಸನ್ಗೆ ನೇರವಾಗಿ ಈ ಒಂದು ಮಾಹಿತಿಯನ್ನು ರವಾನೆಯನ್ನು ಮಾಡಿರುವಂಥದ್ದು. ಸೊ ಇದರ ಬೆನ್ನಲ್ಲೇ ಇದೀಗ ಕಮಲ್ ಹಾಸನ್ ಪರ ವಕೀಲರು ಈಗಾಗಲೇ ಸಿನಿಮಾ ರಿಲೀಸನ್ನು ಮಾಡಲಿಕ್ಕೆ ನಿರ್ಮಾಪಕರು ಸಿದ್ಧರಿಲ್ಲ, 1 ವಾರಗಳ ಕಾಲ ಸಮಯಾವಕಾಶವನ್ನು ಕೊಡಬೇಕು, ನಾವು ಈ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡಬೇಕು, ಕರ್ನಾಟಕ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಗೆ ಈಗಾಗಲೇ ಮಾತುಕತೆಯನ್ನು ಮಾಡ್ತಾ ಇದ್ವಿ, ಅದನ್ನ ಮಾತುಕತೆಯನ್ನು ಮಾಡಲಿಕ್ಕೆ ಇನ್ನೊಂದಿಷ್ಟು ಸಮಯಾವಕಾಶ ಬೇಕು. ಈ ಕಾರಣಕ್ಕಾಗಿ ಸಿನಿಮಾ ರಿಲೀಸನ್ನು ನಾವು ಕೂಡ ಪೋಸ್ಟ್ಪೋನನ್ನು ಮಾಡ್ಕೊಳ್ತಾ ಇದ್ವಿ, ಸದ್ಯಕ್ಕೆ ರಿಲೀಸ್ ಮಾಡ್ತಾ ಇಲ್ಲ. ಹೀಗಾಗಿ ನಮಗೆ 1 ವಾರಗಳ ಕಾಲ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಬೇಕು, ನಂತರ ಇದ್ರ ಬಗ್ಗೆ ಒಂದು ನಿಲುವಿಗೆ ಬರ್ತೀವಿ ಅನ್ನೋದನ್ನ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಟ್ರು.
ಆದರೆ ನ್ಯಾಯಾಲಯ ನೇರವಾಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ಕನ್ನಡಕ್ಕೆ ಅಂದರೆ ನೆಲ ಜಲ ಭಾಷೆ ವಿಚಾರ ಬಂದಾಗ ಯಾವುದೇ ಆದರೂ ಕೂಡ ಅದ್ರ ಬಗ್ಗೆ ಏನು ಯಾವುದೇ ರಾಜಿಯನ್ನು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ವಾಕ್ ಸ್ವಾತಂತ್ರ್ಯ ಇದೆ ಅಂತೇಳಿ ಬೇರೊಬ್ಬರ ಭಾವನೆಗಳಿಗೆ ಆಗುವ ರೀತಿಯಲ್ಲಿ ಯಾರು ಕೂಡ ಮಾತನಾಡಬಾರ್ದು ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಅದರ ಜೊತೆಗೆ ಕೊನೆಯಲ್ಲೂ ಕೂಡ ಕಿವಿ ಮಾತನ್ನು ಹೇಳಿರುವಂಥದ್ದು, ಈಗಲೂ ಕೂಡ ನಿಮಗೆ ಸಮಯಾವಕಾಶ ಇದೆ, ವಿವೇಚನೆಯನ್ನು ಬಳಸಿ ಅಂತೇಳಿ ಕೂಡ ನ್ಯಾಯಾಲಯ ಅವ್ರಿಗೆ ಹೇಳ್ತು. ಯಾವಾಗ ಅವರು ಸಿನಿಮಾವನ್ನು ರಿಲೀಸನ್ನು ಮಾಡಲಿಕ್ಕೆ ಸಮಯಾವಕಾಶವನ್ನು ಕೋರಿದ್ರು, ಅದನ್ನು ಕೋರ್ಟ್ನಲ್ಲಿ ದಾಖಲೆಯನ್ನು ಮಾಡ್ಕೊಳ್ಳಾಯಿತು, ಉಲ್ಲೇಖವನ್ನು ಮಾಡಿಕೊಂಡು ಅರ್ಜಿ ವಿಚಾರಣೆಯನ್ನು ಜೂನ್ 10ನೇ ತಾರೀಕಿಗೆ ಮುಂದೂಡಿಕೆಯನ್ನು ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಏನು ನ್ಯಾಯಾಲಯದಲ್ಲಿ ಆದಂಥ ಒಂದು ಕಡೆ ವಾದ ವಿವಾದಗಳು. ಇನ್ನು ಅದನ್ನು ಹೊರತುಪಡಿಸಿ ನಾವು ಹೊರಗೆ ನೋಡೋದಾದರೆ ಕಮಲ್ ಹಾಸನ್ ಹೇಳಿಕೆಗೆ ರಾಜ್ಯಾದ್ಯಂತ ಕನ್ನಡಿಗರು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅವರ ಸಿನಿಮಾಗಳನ್ನು ಇಲ್ಲಿ ರಿಲೀಸ್ ಮಾಡಬಾರ್ದು, ಕನ್ನಡ ಇಂಡಸ್ಟ್ರಿಯಲ್ಲಿ ಅವರ ಯಾವುದೇ ನಟನೆಗೂ ಕೂಡ ಅವಕಾಶಗಳನ್ನು ಕೊಡಬಾರ್ದು, ಬ್ಯಾನ್ ಮಾಡಬೇಕು, ಇಂಥ ನಟರ ಅವಶ್ಯಕತೆ ಇಲ್ಲ, ಕನ್ನಡಕ್ಕೆ ಗೌರವ ಕೊಡದಿದ್ದಂತಹ ನಟ ಬೇಡ ಅಂತೇಳಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳಿರ್ಬೋದು, ಕನ್ನಡಿಗರಿರ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ಸಾಕಷ್ಟು ಜನ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಆದರೆ ಇನ್ನಾದರೂ ಕೂಡ ನಟ ಕಮಲ್ ಹಾಸನ್ ಎಚ್ಚೆತ್ಕೊಳ್ತಾರ, ಇಲ್ಲ ಕನ್ನಡದಲ್ಲಿ ನನಗೆ ಮಾರ್ಕೆಟೇ ಬೇಡ ಅಂತೇಳಿ ಸಿನಿಮಾ ರಿಲೀಸ್ನೇ ತಡೀತಾರ, ಇವೆಲ್ಲವನ್ನ ಕಾಯ್ದು ನೋಡಬೇಕಾಗುತ್ತೆ ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಇದು ಕಮಲ್ ಹಾಸನ್ ಕುರಿತಾದಂಥ ಬೆಳವಣಿಗೆ. ಕೋರ್ಟ್ ಹೇಳಿದೆ ಕಮಲ್ ಹಾಸನ್ ಇನ್ನಾದರೂ ಕೂಡ ತಮ್ಮ ವಿವೇಚನೆಯನ್ನು ಬಳಸಿಕೊಂಡು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ. ಅದನ್ನು ಕಮಲ್ ಹಾಸನ್ ಯಾವ ರೀತಿ ತೆಗೆದುಕೊಳ್ತಾರೆ, ಕೊನೆಗೂ ಕೂಡ ಕನ್ನಡಿಗರ ಮುಂದೆ ಕ್ಷಮಾಪಣೆ ಕೇಳ್ತಾರಾ ನೋಡಬೇಕಾಗಿದೆ.